ಇದು ಡಿ ಫ್ಯಾನ್ಸ್ಗೆ ಶಾಕ್ ಕೊಡುವಂಥ ಬಿಗ್ ನ್ಯೂಸ್. ಜೈಲಿನಲ್ಲಿ ದರ್ಶನ್ ಹೇಗಿದ್ದಾರೆ ಅನ್ನೋ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ದರ್ಶನ್ ಜೈಲಲ್ಲಿದ್ದಾರೆ. ಸೊ ದರ್ಶನ್ ಹೇಗಿದ್ದಾರೆ ಹಾಗಾದರೆ ಜೈಲಿನಲ್ಲಿ ದರ್ಶನ್ ಕಾಯೋದೇ ಅಧಿಕಾರಿಗಳಿಗೆ ದೊಡ್ಡ ಟಾಸ್ಕ್ ಆಗಿ ಹೋಗ್ಬಿಟ್ಟಿದೆ. ಈಗಾಗಲೇ ಕೋರ್ಟ್ ಎದುರು ವಿಷ ಕೇಳಿದ್ದ ನಟ ದರ್ಶನ್, ನನಗೆ ಇರೋದಕ್ಕಾಗ್ತಾ ಇಲ್ಲ, ಬದುಕಕ್ಕಿಷ್ಟ ಇಲ್ಲ, ನನಗೆ ವಿಷ ಕೊಟ್ಟುಬಿಡಿ ಅಂತ ಹೇಳಿ ನ್ಯಾಯಮೂರ್ತಿಗಳಿಗೆ ವಿಷ ಕೇಳಿದ್ರು ಇದೇ ದರ್ಶನ್. ನಾನು ಸಾಯ್ತೀನಿ, ಒಂದು ತೊಟ್ಟು ವಿಷ ಕೊಟ್ಟು ಬಿಡಿ ಅಂತ ಹೇಳಿ ದರ್ಶನ್ ಕೇಳ್ಕೊಂಡಿದ್ರು. ಜೈಲು ಜೀವನ ಇಲ್ಲಿನ ನರಕದಲ್ಲಿರೋಕೆ ಆಗ್ತಾ ಇಲ್ಲ ಅಂತ ಕಣ್ಣೀರಿಟ್ಟಿದ್ರು. ಇದರ ನಡುವೆ ಜೈಲಾಧಿಕಾರಿಗಳಿಗೆ ಹೊಸ ಟೆನ್ಷನ್ ಶುರುವಾಗಿದೆ. ಸೆಲ್ನಿಂದ ಹೊರಬರೋಕೆ ಪರ್ಮಿಷನ್ ಇದ್ರೂ ಬರ್ತಾ ಇಲ್ವಂತೆ ದರ್ಶನ್. ಮ್ಯಾನ್ಯುಯಲ್ನಂತೆ ವಾಕಿಂಗ್ಗೆ ಇದೆ ಪರ್ಮಿಷನ್. ಆದರೆ ಜೈಲಾಧಿಕಾರಿಗಳಿಗೆ ಮತ್ತೊಂದು ಟೆನ್ಷನ್ ಆರಂಭ ಆಗಿದೆ. ಈಗ ವಿಷ ಕೇಳಿರೋ ದರ್ಶನ್ ಒಳಗೆ ಏನಾದರೂ ಮಾಡಿಕೊಂಡ್ರೆ ಅಂತ ಭಯ. ಹೀಗಾಗಿ ದರ್ಶನ್ ವಿಚಾರದಲ್ಲಿ ತುಂಬಾ ಜಾಗೃತೆಯನ್ನು ವಹಿಸಿದ್ದಾರೆ ಜೈಲಾಧಿಕಾರಿಗಳು. ಜೈಲಿನಲ್ಲಿ ದರ್ಶನ್ ಅವರನ್ನ ಕಾಯೋದೇ ಅಧಿಕಾರಿಗಳಿಗೆ ದೊಡ್ಡ ಟಾಸ್ಕ್ ಶುರುವಾಗ್ಬಿಟ್ಟಿದೆ. ಈಗಾಗಲೇ ಕೋರ್ಟ್ ಎದುರು ವಿಷ ಕೇಳಿದ್ದ ನಟ ದರ್ಶನ್, ನಾನು ಸಾಯ್ತೀನಿ, ಒಂದು ತೊಟ್ಟು ವಿಷ ಕೊಟ್ಟು ಬಿಡಿ ಅಂತ ದರ್ಶನ್ ಕೇಳ್ಕೊಂಡಿದ್ರು. ಜೈಲು ಜೀವನ ಇಲ್ಲಿನ ನರಕ, ನನಗೆ ಆಗ್ತಾ ಇಲ್ಲ ಅಂತ ಹೇಳಿ ಕಣ್ಣೀರಿಟ್ಟಿದ್ರು. ಇದರ ನಡುವೆ ಜೈಲಾಧಿಕಾರಿಗಳಿಗೆ ಹೊಸ ಟೆನ್ಷನ್ ಶುರುವಾಗಿದೆ. ಸೆಲ್ನಿಂದ ಹೊರಗಡೆ ಬರ್ತಾನೆ ಇಲ್ವಂತೆ, ಪರ್ಮಿಷನ್ ಇದೆ ಆದರೂ ಕೂಡ ಬರ್ತಾ ಇಲ್ಲ ದರ್ಶನ್. ಅಂದರೆ ಪ್ರತಿನಿತ್ಯ ವಾಕಿಂಗ್ ಮಾಡಬೇಕಲ್ವಾ ಯಾವುದೇ ಕೈದಿ ಆದರೂ ಕೂಡ, ಅಥವಾ ಈಗ ವಿಚಾರಣಾಧೀನ ಕೈದಿ ಇವರು. ಸೊ ಈ ನಿಟ್ಟಿನಲ್ಲಿ ಅವರು ವಾಕ್ ಎಲ್ಲ ಮಾಡಲೇಬೇಕಾಗುತ್ತೆ. ಆದರೆ ವಾಕಿಂಗೂ ಕೂಡ ಹೊರಗಡೆ ಬರ್ತಾ ಇಲ್ಲ ದರ್ಶನ್ ಅಂತ ಗೊತ್ತಾಗ್ತಾ ಇರುವಂಥ ಸಂಗತಿ. ಹಾಗಾಗಿನೇ ಈಗ ಮೊದಲೇ ಇಲ್ಲಿನ ನರಕ, ಇಲ್ಲಿ ನಂಗೆ ಇರೋಕ್ಕಾಗ್ತಾ ಇಲ್ಲ, ಹಾಗೆ ಹೀಗೆ ಅಂತ ಹೇಳಿ ಕಣ್ಣೀರಿಟ್ಟು ನ್ಯಾಯಮೂರ್ತಿಗಳ ಬಳಿ ವಿಷವನ್ನು ಕೇಳಿದ್ದಾರೆ. ಈಗ ಹೊರಗಡೆನೇ ಬರ್ತಾ ಇಲ್ಲ, ಇನ್ನು ಸೆಲ್ನಲ್ಲಿ ಏನಾದರೂ ಮಾಡ್ಕೊಂಡ್ಬಿಟ್ರೆ ಏನು ಮಾಡೋದು ದರ್ಶನ್ ಅವರು ಅಂತ ಹೇಳಿ ಅಲ್ಲಿನ ಅಧಿಕಾರಿಗಳಿಗೆ, ಜೈಲು ಸಿಬ್ಬಂದಿಗೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಮ್ಯಾನ್ಯುಯಲ್ನಂತೆ ಪರ್ಮಿಷನ್ ಇದೆ ವಾಕಿಂಗ್ ಮಾಡೋದಕ್ಕೆ, ಆದರೆ ಜೈಲಾಧಿಕಾರಿಗಳು ಏನೇ ಹೇಳಿದರೂ ಕೂಡ ಅಥವಾ ವಾಕಿಂಗ್ ಮಾಡಿ ಅಂದರೂ ಕೂಡ ದರ್ಶನ್ ಹೊರಗಡೆ ಬರ್ತಾ ಇಲ್ಲ.